ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 13. ಬೆಳಗ್ಗೆ 5:30ಗೆ ಎದ್ದಿದ್ದು ಇವತ್ತು. ಆದರೆ ಆರ್ಡರ್ಗಳಿದ್ದ ಕಾರಣ ಹೊರಗಡೆ ಬಂದು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆರ್ಡರ್ಸ್ ಸ್ವಲ್ಪ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಅದನ್ನೇ ಕುಡಿದ್ವಿ. ಏನಾದರೂ ಹಾಕಿ ಕಾಯಿಸ್ಬೋದು, ಆದರೆ ಪ್ರತಿದಿನ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನೀರು ಕುಡಿಯೋದು ಮಾತ್ರ ಮಿಸ್ ಮಾಡಬಾರ್ದು. ಈ ರೀತಿ ಹೊರಗಡೆ ಆಕಾಶ ನೋಡಿಕೊಂಡು ಗಿಡಗಳನ್ನ ನೋಡ್ಕೊಂಡು ಕುಡಿಯೋದು ಒಂಥರ ಕೂಲಾಗಿ ಅನಿಸುತ್ತೆ. ಅಷ್ಟರಲ್ಲೇ ಆರ್ಡರ್ಸ್ ಬಂತು. ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡು ಬ್ರಷ್ ಮಾಡ್ಕೊಂಡ್ವಿ. ಅದಾದಮೇಲೆ ವಾರ್ಮಪ್ ಸ್ವಲ್ಪ ಲೇಟ್ ಆಯಿತು ಇವತ್ತು. ವಾರ್ಮಪ್ಪು ಎಲ್ಲನೂ, ಧ್ಯಾನ ಕೂಡ ಅಷ್ಟೇ ಆರಾಮಾಗಿ ಮಾಡ್ಕೊಂಡ್ವಿ. ಅದಾದಮೇಲೆ ರೆಗ್ಯುಲರಾಗಿ ಫ್ರೆಶ್ ಅಪ್ ಆಗಿ ಏನೋ ಇವತ್ತು ಬೇಗನೆ ಹಸಿವು ಅನ್ನಿಸ್ತಾಯಿತ್ತು. ಬೆಳಗ್ಗೆ 7:30ಗೆ ಹಾಲು ಕುಡಿದ್ಬಿಟ್ವಿ. ನಮ್ಮಿಬ್ಬರಿಗೂ ಮಲ್ಟಿಗ್ರೇನು, ನಮ್ಮ ಯಜಮಾನ್ರಿಗೆ ಕಾಫಿ. ಆದಮೇಲೆ ನನ್ನ ಮಗ ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ನನಗೆ ಪಾಸ್ತಾ, ಚೀಸು, ಬೇಬಿಕಾರ್ನು ಹಾಕಿ ಚೀಸ್ ಪಾಸ್ತಾ ಮಾಡಿಕೊಡಿ ಅಂದ. ನಮಗೂ ಹಸಿವು ಜಾಸ್ತಿ ಇತ್ತು, ಅದಕ್ಕೆ ಬೇರೆ ಏನು ಮಾಡೋಕ್ಕೆ ಟೈಮ್ ಇಲ್ಲ, ಆರ್ಡರ್ಸು ಜಾಸ್ತಿ ಇದೆ ಅಂತ ಹೇಳಿ ಚಟ್ನಿ ಪುಡಿ ಅಂತೀವಿ ನಾವು, ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಹೀಗೆ ಆನಿಯನ್ ನಂಚ್ಕೊಂಡು ತಿಂತಾಯಿದ್ರೆ ಅದ್ಭುತ. ತಿಂದ್ವಿ ಇವತ್ತು, ಅದೇ ಊಟ ನಮ್ಮದು. ಅದಾದಮೇಲೆ ರೆಗ್ಯುಲರಾಗಿ ಆರ್ಡರ್ಸ್ ಇತ್ತು. ಈ ರೀತಿ ನಾವು ಪ್ರತಿಯೊಂದು ಆರ್ಡ್ರಿಗೂ ಎಷ್ಟು ಬೇಕೋ ಅಷ್ಟೇ ಗೊಜ್ಜನ್ನು ರೆಡಿ ಮಾಡ್ಕೊಂಡು ಮಾಡ್ತೀವಿ. ಅದಾದಮೇಲೆ ಇದು ನಮ್ಮ ಹೋಮ್ ಮೇಡ್ ಐಸ್ ಕ್ರೀಮ್. ನೆನ್ನೆ ನಾವು ಮಾಡಿದ್ವಲ್ಲ, ಫ್ರೀಝರಲ್ಲಿ ಇಟ್ಟಿದ್ವಲ್ಲ, ಇದು ನಮ್ಮ ಹೋಮ್ ಮೇಡ್ ಐಸ್ ಕ್ರೀಮು. ಇದನ್ನೇ ನಾವು ಮಿಲ್ಕ್ ಶೇಕ್ಸ್ಗೆ ಎಲ್ಲದಕ್ಕೂ ಹಾಕೋದು ನಮ್ಮ ಆನ್ಲೈನ್ ಆರ್ಡರ್ಸಲ್ಲಿ. ಅದಾದಮೇಲೆ ಸಂಜೆಗೆ ಅಮ್ಮ ಹಬ್ಬ ಇವತ್ತು ಬನ್ನಿ ಮನೆಗೆ ಅಂತ ಕರೆದಿದ್ರು, ಹೋಗಿದ್ವಿ. ಅಲ್ಲೇ ಊಟ ಆಯಿತು. ಮತ್ತು ರಾತ್ರಿಗೆ ಇದನ್ನು ರಾಗಿ ಹುರಿ ಹಿಟ್ಟು ಅಂತೀವಿ, ಹಾಲು, ಬೆಲ್ಲ ಮತ್ತು ರಾಗಿ ಹುರಿ ಹಿಟ್ಟನ್ನ ಹಾಕಿ ಕಲಸಿ ಸಾಫ್ಟಾದ ಒಂದು ಮುದ್ದೆ ಥರ ಇಲ್ಲ ಲಡ್ಡು ಥರ ಮಾಡಿಕೊಂಡು ತಿಂದರೆ ಹಸಿವು ಅನ್ನೋದೇ ಆಗಲ್ಲ. ಒಂಥರ ಎನರ್ಜಿಟಿಕ್ ಆಗಿರುತ್ತೆ, ಫುಲ್ ಮೀಲ್ ತಿಂದಂಗೆ ಫೀಲ್ ಬರುತ್ತೆ. ಇದನ್ನೇ ಸಂಜೆ ಸ್ನ್ಯಾಕಾಗಿ ತಿಂದ್ವಿ. ಕಸ್ಟಮರ್ಗೂ ಆರ್ಡರ್ ಇತ್ತು, ಜೊತೇಲಿ ನಮಗೂ ಮಾಡ್ಕೊಂಡ್ವಿ. ರಾತ್ರಿ ಒಂದು 10 ಗಂಟೆಗೆಲ್ಲ ಮಲಗಿಬಿಟ್ವಿ. ಹೀಗಿತ್ತು ನಮ್ಮ 13ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.